ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಶ್ರೇಷ್ಠಾಯ ನಮಃ. ಓಂ ಆಜವೋ ನುಷ್ಟುವಂತಿ ಪೂರ್ವಥಾ ಇಂದ್ರಸ್ಯನು ವೀರ್ಯಾಣಿ ಪ್ರವೋಚಂ ಯಾನಿ ಚಕಾರ ಪ್ರಥಮಾನಿ ವಜ್ರೀ ಅಹನ್ನ ಹಿ ಮನ್ವಪಃ. ಶ್ರೀ ಗುರುಭ್ಯೋ ನಮಃ. ಏಕೋನತ್ರಿಂಶದುತ್ತರ ತ್ರಿಶತತಮಃ ಭಾಗಃ. 329ನೇಯ ಭಾಗೋಯಂ ಅನುಶಾಸನ ಪರ್ವಣಿ ಮಹಾಭಾರತ ಸಂಹಿತಾಯಾಃ. ಏಯಂ ಸಂಹಿತಾ ಇಂದ್ರಾಖ್ಯೇನ ವ್ಯಾಸೇನೈವ ಸುಪರ್ಣೈಃ ಋಷಿಭಿಃ ಯಾಚಿತೇನ ತೇಷಾಂ ಅಸ್ಯ ಸಮಸ್ತಸ್ಯ ಪ್ರಪಂಚಸ್ಯ ನಿಶ್ರೇಯಸಾಯ ಪ್ರಣೀತ. ಯಸ್ಯಾಂ ಗತೆ ದಿವಸೆ ಜ್ಯೇಷ್ಠಃ ಇತಿ ಭಗವತಃ ನಾಮ ಪ್ರಾಶ್ರಾವಿ. ಅಥಾತಃ ಅದ್ಯ ಶ್ರೇಷ್ಠಃ ಇತಿ ಏಕಸಪ್ತತಿತಮಂ ನಾಮ, 71ನೇ ನಾಮ. ಅಪಿ ಚ ಸಪ್ತಷಷ್ಟಿತಮೀ ಬೃಹತಿ, 67ನೇಯ ಬೃಹತಿ ಅಪಿ ವ್ಯಾಖ್ಯಾಸ್ಯತೆ. ಶ್ರೇಷ್ಠ ಇತಿ ಶಬ್ದಸ್ಯ ಕಃ ಅರ್ಥಃ? ಜ್ಯೇಷ್ಠಃ ಶ್ರೇಷ್ಠಃ ಇತಿ ದ್ವಾವಪಿ ಶಬ್ದೌ ಯದ್ಯಪಿ ಸಮಾನಾರ್ಥಕೌ, ತಥಾಪಿ ಶಾಸ್ತ್ರೇಷು ಕದಾಚಿತ್ ಜ್ಯೇಷ್ಠ ಇತಿ ವಯೋಜ್ಯೇಷ್ಠಃ, ವಯಸಾ ಅಧಿಕಃ. ಏವಂ ಶ್ರೇಷ್ಠ ಇತಿ ಗುಣೈಃ ಶ್ರೇಷ್ಠಶ್ಚ ಬ್ರೂಯೇತೆ. ತದ್ಯಥಾ ಛಾಂದೋಗ್ಯೋಪನಿಷದಿ ಬೃಹದಾರಣ್ಯಕೋಪನಿಷದಿ ಚ ಪ್ರಾಣೋ ವಾವ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ, ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಇತಿ ಪ್ರಾಣಸ್ಯ ಜೈಷ್ಠ್ಯಂ ಶೈಷ್ಠ್ಯಂ ಚ ಸಂವರ್ಣಿತಂ ದೃಶ್ಯತೆ. ಶ್ರೇಷ್ಠ ಮತ್ತು ಜ್ಯೇಷ್ಠ ಎರಡಕ್ಕೂ ಕೂಡ ಶ್ರೇಷ್ಠರಾದವರು, ಉತ್ಕೃಷ್ಟರಾದವರು ಅಂತ ಅರ್ಥ. ಎರಡೂ ಹೆಚ್ಚು ಕಡಿಮೆ ಸಮಾನ ಪದಗಳೇ. ಆದರೂ ಜ್ಯೇಷ್ಠ ಅಂದರೆ ವಯೋಜ್ಯೇಷ್ಠ ಅಂತಲೂ, ಶ್ರೇಷ್ಠ ಅಂದರೆ ಗುಣಜ್ಯೇಷ್ಠ ಅಂತಲೂ ಸಾಮಾನ್ಯವಾಗಿ ಅರ್ಥಗಳನ್ನು ವರ್ಣನೆ ಮಾಡ್ತಾರೆ. ಅದರಂತೆ ಕಳೆದ ದಿವಸ ಶ್ರೇಷ್ಠ ಎಂಬ ಶಬ್ದದ ಜ್ಯೇಷ್ಠ ಎಂಬ ಶಬ್ದದ ಅರ್ಥವನ್ನು ನಾವು ನೋಡಿದ್ದೇವೆ. ಶ್ರೇಷ್ಠ ಅಂದರೆ ಪ್ರಶಸ್ತರಾದ ಗುಣಾಧಿಕರಾದಂತಹ ಯಾರ್ಯಾರು ವ್ಯಕ್ತಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಶ್ರೇಷ್ಠತೆಯನ್ನ ಕೊಟ್ಟವನು ಈ ಭಗವಂತನೇ. ಮತ್ತೆ ಶ್ರೇಷ್ಠ ಎಂಬ ಶಬ್ದಕ್ಕೆ ಹೀಗೂ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಶ್ರ ಅಂದ್ರೆ ಲಕ್ಷ್ಮೀದೇವಿ, ಅವಳಲ್ಲಿ ಇರುವಂಥವನು ಶ್ರೇಷ್ಠ. ಶಿತಶ್ಚ ಇಹಿ ಕಾಮಃ ತಸ್ಮಿನ್ನಪಿ ಅಯಂ ತಿಷ್ಠತಿ. ಕಾಮನಲ್ಲೂ ಕೂಡ ಇದ್ದಾನೆ. ಶ್ರಯಂತ ಇತಿ ಶ್ರಾಹ ಭಕ್ತಾಃ ತೇಷು ಇಚ್ಛೆಯ ಪ್ರೀತ್ಯ ತಿಷ್ಠತಿ. ಭಕ್ತರಲ್ಲಿ ಪ್ರೀತಿಯಿಂದ ಇರುವಂಥವನು, ಆ ಒಂದು ಅರ್ಥವನ್ನು ಕೂಡ ವರ್ಣನೆ ಮಾಡ್ತಾರೆ. ಪ್ರಶಸ್ತ ಗುಣಶಾಲಿ, ಇದು ಕೆಲವರು ಹೇಳುವಂತಹ ಅರ್ಥ. ಹೀಗೆ ಆ ಶ್ರೇಷ್ಠ ಎಂಬ ಶಬ್ದಕ್ಕೆ ಸಾಮಾನ್ಯವಾಗಿ ಏನೇನು ಅರ್ಥಗಳಾಗಬಹುದಿತ್ತು ಆ ಎಲ್ಲ ಅರ್ಥಗಳನ್ನು ಕೂಡ ನೋಡಿದ್ದೇವೆ. ಇನ್ನು ಮುಂದೆ ಈ ಬೃಹತಿ ಮಂತ್ರಕ್ಕೂ
ಈ ಶ್ರೇಷ್ಠ ಎಂಬ ಶಬ್ದಕ್ಕೂ ಏನು ಸಂಬಂಧ ಇದೆ ಅಂತ ಅನ್ನೋದನ್ನ ಈಗ ನೋಡೋಣ. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಪೂರ್ವಥ ಅಂತ ಶಬ್ದ ಇದೆ. ಪೂರ್ವಥ ಅನ್ನೋ ಶಬ್ದಕ್ಕೆ ಪುರಾತನ ಜನಾಹ, ಹಿಂದಿನ ಜನರು, ಪೂರ್ವಸ್ಥಾಹ, ಹಿಂದಿನ ಜನರು, ಪ್ರಾಚೀನ ಕಾಲದ ಋಷಿ ಮುನಿಗಳು ಅಂತ ಅರ್ಥವನ್ನು ಹೇಳಿದ್ದಾರೆ. ಆಯವಹ ತಂ ಪ್ರಾಪ್ತುಮಿಚ್ಛಂತಹ ಇಚ್ಛವಃ, ಭಗವಂತನನ್ನ ಪಡೆಯಲಿ ಒಂದು ಇಚ್ಛೆಯ ಉಳ್ಳವರಾಗಿ, ಅನುಷ್ಠುವಂತಿ, ಚೆನ್ನಾಗಿ ಆ ಭಗವಂತನನ್ನ ಸ್ತುತಿಸ್ತಾರೆ. ಮತ್ತೆ ಪ್ರಾಚೀನ ಕಾಲದ ಜನರು ಸ್ತುತಿಸಿದರು ಅಂತ ಮಾತ್ರ ಅಲ್ಲ, ನಾನು ಕೂಡ ಈ ಭಗವಂತನನ್ನು ಸ್ತುತಿಸ್ತೇನೆ. ಇಂದ್ರಹ ಯಾನಿ ಪ್ರಥಮ ಅಂದ್ರೆ ಪ್ರಶಸ್ತವಾದ ಕಾರ್ಯಗಳು, ಮೊದಲು ಪರಿಗಣಿಸಬೇಕಾದಂತಹ ಮಹಾಕಾರ್ಯಗಳು, ಅಂತಹ ಕರ್ಮಗಳನ್ನು ಮಾಡಿದ್ನಲ್ಲ, ತಾನೇವ ಲೇಷತಃ ದರ್ಶಯಾಮಿ, ಅದನ್ನು ನಾನು ಕೂಡ ಇಲ್ಲಿ ವರ್ಣಿಸ್ತೇನೆ. ಈಗ ಈ ಭಗವಂತ ಇಂದ್ರ ನೀರಿಗೆ ಪ್ರತಿಬಂಧಕನಾಗಿ ನೀರು ಹರಿಯದಂತೆ ಮಲಗಿದ್ನಲ್ಲ ಒಬ್ಬ ಅಹಿ ಎಂಬ ರಾಕ್ಷಸ, ಅವನನ್ನ ಕೊಂದು ಹಾಕಿದ. ಕೊಂದು ಹಾಕಿ ಆ ನೀರು ಸುಗಮವಾಗಿ ಹರಿಯುವಂತೆ ಮಾಡಿದ. ಇಂತಹ ಎಲ್ಲ ಮಹಾಕಾರ್ಯಗಳನ್ನು ವರ್ಣನೆ ಮಾಡ್ತೇನೆ. ಶ್ರೇಷ್ಠ ಎಂಬ ಶಬ್ದಕ್ಕೂ ಈ ಮಂತ್ರಕ್ಕೂ ಇದೇ ಸಂಬಂಧ. ಶ್ರೇಷ್ಠ ಅಂದ್ರೆ ಶ್ರೇಷ್ಠವಾದ ಗುಣವುಳ್ಳವನು ಅಂತ ಅರ್ಥ. ಆ ಬೃಹತಿ ಮಂತ್ರವೂ ಕೂಡ ಪ್ರಥಮಾನಿ ಕಾರ್ಯ ವೀರ್ಯಾಣಿ, ಜಗತ್ತಿನಲ್ಲಿ ಅತ್ಯಂತ ಪ್ರಶಸ್ತವಾದ ಕಾರ್ಯಗಳನ್ನ ಏನು ಮಾಡಿದ್ದಾನೆ ಅದನ್ನು ನಾನು ವರ್ಣನೆ ಮಾಡ್ತೇನೆ ಅಂತ ಮಂತ್ರವೂ ಹೇಳಿದೆ. ಇದು ಆ ಮಂತ್ರಕ್ಕೂ ನಾಮಕ್ಕೂ ಇರುವಂತಹ ಸಂಬಂಧ ರಘುನಾಥ ತೀರ್ಥರ ದೃಷ್ಟಿಯಲ್ಲಿ. ಭಗವಂತರಾಯರು ಕೂಡ ಅದನ್ನ ಸ್ವಲ್ಪ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆ ಭಗವಂತನ ಮಹಿಮೆಯನ್ನ ಈ ಎಲ್ಲ ಆಯವಹ ಅಂದ್ರೆ ಋತ್ವಿಕ್ಗಳು ಮೊದಲಾದವರು, ಪುರೋಹಿತರು, ಯಜ್ಞಕ್ಕೆ ಬಂದಿರುವಂತಹ ಪುರೋಹಿತರು ಮೊದಲಾದವರು ಅನುಷ್ಠುವಂತೆ ವರ್ಣನೆ ಮಾಡ್ತಾರೆ. ಪೂರ್ವಥ ಅಂದ್ರೆ ಹಿಂದಿನಂತೆ ಅಂತ ಅರ್ಥ ವರ್ಣನೆ ಮಾಡಿದ್ದಾರೆ ಭಗವಂತರಾಯರು. ಹಿಂದೆ ಹೇಗೆ ವರ್ಣನೆ ಮಾಡಿದ್ರೋ ಹಾಗೇನೆ ಈಗಲೂ ವರ್ಣನೆ ಮಾಡ್ತಾರೆ. ಭಗವಂತ ಅಭಿವ್ಯಕ್ತ ಆಗುವುದಕ್ಕಿಂತ ಮುಂಚೆ, ಪ್ರತ್ಯಕ್ಷನಾಗುವುದಕ್ಕಿಂತ ಮುಂಚೆ ಅವನನ್ನು ಹೇಗೆ ಸ್ತುತಿಸಿದ್ರೋ ಭಕ್ತಿಯಿಂದ, ಈಗಲೂ ಹಾಗೆ ಸ್ತುತಿಸ್ತಾರೆ. ಅನುಷ್ಠುವಂತಿ ಅಂತಿದೆಯಲ್ಲ, ಆನುಕೂಲ್ಯನ ಸ್ತುವಂತಿ ಅಂತ ಅರ್ಥ. ಆ ಭಗವಂತ ನಮಗೆ ಅನುಕೂಲನಾಗಲಿ, ಪ್ರಿಯ, ನಮಗೆ ಅಭೀಷ್ಟದಾಯಕನಾಗಲಿ ಅಂತ ಸ್ತುತಿಸ್ತಾರೆ. ಮತ್ತೆ ಹೇಗೆ ಸ್ತುತಿಸಿದ್ರೆ ಭಗವಂತನನ್ನ ಅದೆಲ್ಲರಿಗೂ ಕೂಡ ಅರ್ಥ ಆದೀತೋ ಅದರಂತೆ ಆ ಭಗವಂತನನ್ನ ಸ್ತುತಿಸ್ತಾರೆ ಅಂತ ಮತ್ತೊಂದರ್ಥ. ಇಲ್ಲಿ ಮುಂದೆ ಇಂದ್ರಸ್ಯನು ವೀರ್ಯಾಣಿ ಪ್ರವೋಚಂ ಯಾನಿ ಚಕಾರ ಪ್ರಥಮಾನಿ ವಜ್ರಿ ಅಹನ್ನಹಿ ಮನ್ವಪಹ ಅಂತೇನು ಮಂತ್ರ ಬಂದಿದೆಯಲ್ಲ, ಈ ಮಂತ್ರದ ವ್ಯಾಖ್ಯಾನವನ್ನ ಹಿಂದೊಂದು ಬಾರಿ ನಾವು ನೋಡಿದ್ದೇವೆ. ಆಚಾರ್ಯರು ಋಗ್ಭಾಷೆಯಲ್ಲಿ ವರ್ಣನೆ ಮಾಡಿದ್ದಾರೆ. ಅದರ ಅರ್ಥವನ್ನ ಈಗ ಇನ್ನೊಂದು ಬಾರಿ ನೋಡೋಣ ಅಷ್ಟೆ. ಶ್ರೇಷ್ಠ ಎಂಬ ಶಬ್ದಕ್ಕೆ ಹೊಂದುವಂತಹ ಬೃಹತಿ ಮಂತ್ರ ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಶಿಶ್ರಿವಾಣಂ ತ್ವಷ್ಟಾಸ್ಮೈ ವಜ್ರಂ ಸ್ವರ್ಯಂ ತತಕ್ಷ ವಾಶ್ರಾಯುವ ಧೇನವಃ ಚಂದಮಾನಾಹ ಅಂಜಃ ಸಮುದ್ರಮವಜಗ್ಮುರಾಪಃ ಅನ್ನುವಂಥ ಮಂತ್ರ. ಹೀಗೆ ಶ್ರೇಷ್ಠ ಎಂಬ ಶಬ್ದಕ್ಕೆ ಇರುವ ಬೃಹತಿ ಮಂತ್ರ ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಬೇರೆ ಆಗಿದೆ. ಅದರ ವ್ಯಾಖ್ಯಾನವನ್ನು ನಾವು ಮುಂದೆ ನೋಡೋಣ. ಈಗ ಈ ಮಂತ್ರಕ್ಕೆ ಭಗವಂತರಾಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಮಾತ್ರ ಒಂದು ಬಾರಿ ಸಂಕ್ಷಿಪ್ತವಾಗಿ ನೋಡಿದ್ದೇವೆ ಅಷ್ಟೇ. ಅಹಿ ಎಂದರೆ ಕೇವಲ ಒಬ್ಬ ದೈತ್ಯನಲ್ಲ,
ಅಹಿ ಅಂದ್ರೆ ಸಂಶಯ. ಆಚಾರ್ಯರು ಋಗ್ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಶಾಸ್ತ್ರವನ್ನು ಅಧ್ಯಯನ ಮಾಡಿ ಆ ಮೂಲಕ ನಾವು ಜ್ಞಾನವನ್ನು ಪಡ್ಕೊಳ್ಳುವ ಪ್ರಸಂಗದಲ್ಲಿ ನಮಗೆ ಪ್ರತಿಬಂಧಕವಾಗಿ ನಿಲ್ಲುವುದು ಈ ಸಂಶಯ. ಆ ಸಂಶಯವನ್ನು ಭಗವಂತ ನಿವಾರಿಸ್ತಾನೆ. ಹೀಗೆ ಆ ಭಗವಂತ ಮಾಡಿದಂತಹ ಅನೇಕ ಶ್ರೇಷ್ಠ ಕಾರ್ಯಗಳನ್ನು ನಾನು ವರ್ಣಿಸ್ತೇನೆ ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಇದೇ ಮಂತ್ರಕ್ಕೆ ಭಗವಂತ ಅಹಿ ಎಂಬ ರಾಕ್ಷಸನನ್ನ ಹೊಡೆದಟ್ಟಿದ್ದು ಅನ್ನುವ ಅರ್ಥ ಇರುವುದಲ್ಲದೇನೆ ಸಂಶಯವನ್ನು ಪರಿಹರಿಸಿದ್ದು ಅಂತನೂ ಏನು ಅರ್ಥ ಇದೆಯಲ್ಲ, ಆ ಅರ್ಥವೇ ನಮಗೆ, ಆಧ್ಯಾತ್ಮಿಕವಾದ ಅರ್ಥವೇ ನಮಗೆ ಹೆಚ್ಚು ಉಪಯುಕ್ತ ಆಗ್ತದೆ. ಅದಕ್ಕಾಗಿ ಆ ಅರ್ಥವನ್ನು ಇಟ್ಕೊಂಡಾಗ ಒಟ್ಟಾರೆ ಅನ್ವಯಾರ್ಥ ಏನಾದೀತು ಅದನ್ನ ಹೀಗೊಂದು ಬಾರಿ ನೋಡೋಣ. ಇದರಲ್ಲಿ ಹೆಚ್ಚಿನ ನನ್ನ ಸ್ವಂತದ ಅರ್ಥ ಏನೂ ಇಲ್ಲ. ನನ್ನ ಅನ್ವಯಾರ್ಥ ಮತ್ತು ಭಾವಾರ್ಥದಲ್ಲಿ ಶ್ರೇಷ್ಠ ಎಂಬ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನೋದು ಮಾತ್ರ ಸ್ವಲ್ಪ ಭಿನ್ನವಾಗಿ ನನ್ನ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ ಅಷ್ಟೆ. ಅನ್ವಯಾರ್ಥ ಹೀಗೆ ಆಯವಹ ಅಂತಿದೆ. ಆಯವಹ ಅಂದ್ರೆ ಈ ಹಿಂದಿನ ಒಂದು 2-3 ಮಂತ್ರಗಳಲ್ಲಿ ನಾವು ನೋಡಿದ್ವಿ. ಛಾಂದೋಗ್ಯ ಉಪನಿಷತ್ತಿನ ಪ್ರಕರಣದಲ್ಲಿ ಕಾಣಿಸುವಂತೆ ನಮ್ಮ ಆಯುಷ್ಯಕ್ಕೆ ನಿಯಾಮಕರಾದವರು ವಸುರುದ್ರ ಆದಿತ್ಯ ದೇವತೆಗಳು. ಮೊದಲಿನ 24 ವರ್ಷಗಳು, ಆಮೇಲಿನ 44, ಆಮೇಲಿನ 48 ವರ್ಷಗಳಿಗೆ ನಿಯಾಮಕರಾದಂತಹ ವಸುರುದ್ರಾದಿತ್ಯ ದೇವತೆಗಳು. ಅವರು ಪೂರ್ವ ಪ್ರಕಾರೇಣ ಇವ, ಇದನ್ನ ಆ ಭಗವಂತಾಚಾರ್ಯರು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಹಾಗೆ ಆ ಪೂರ್ವಥ ಅನ್ನೋ ಶಬ್ದಕ್ಕೆ ಹಿಂದಿನಂತೆ ಅನ್ನೋ ಅರ್ಥವನ್ನು ನಾನು ಕೂಡ ಇಟ್ಕೊಂಡಿದ್ದೇನೆ. ದೇವಂ, ಆ ಭಗವಂತನನ್ನು ಅನುಷ್ಠುವಂತೆ, ಆನುಕೂಲ್ಯನ ಸ್ತುವಂತೆ, ಅವನನ್ನು ಸ್ತುತಿಸಿದ್ರೆ ನಮ್ಮ ಎಲ್ಲರ ಆಯುಷ್ಯ ಹೆಚ್ಚಾಗಬೇಕು, ಆ ಥರ ಸ್ತುತಿಸ್ತಾರೆ ಅನುಕೂಲ ಆಗುವಂತೆ. ವಜ್ರಿ ಜ್ಞಾನಾನಂದ ರೂಪ, ಇದು ಹಿಂದೆ ಆಚಾರ್ಯರು ಹೇಳಿದ ಅರ್ಥವೇ. ಋಗ್ಭಾಷ್ಯದಲ್ಲಿ 7ನೇ ಸೂಕ್ತದಲ್ಲಿ ಒಂದ್ ಕಡೆ ಹೀಗೆ ಅರ್ಥ ಹೇಳಿದ್ದಾರೆ. ಆದ್ರಿಂದ ವಜ್ರಿ ಅಂದ್ರೆ ಜ್ಞಾನಾನಂದ ರೂಪನಾದ ಈ ಭಗವಂತ ಯಾನಿ ಪ್ರಥಮಾನಿ ಕಾರ್ಯಾಣಿ, ಪ್ರಶಸ್ತ ಕಾರ್ಯಗಳನ್ನು ಏನು ಮಾಡಿದ್ದಾನಲ್ಲ, ಇಂದ್ರಸ್ಯ ತಾನಿ ವೀರ್ಯಾಣಿ, ಆ ಪರಾಕ್ರಮ ಪೂರ್ಣವಾದ ಕಾರ್ಯಗಳನ್ನ ಪ್ರವೋಚಂ ಆಚಕ್ಷೆ, ನಾನು ವರ್ಣನೆ ಮಾಡ್ತೇನೆ. ಇಂದ್ರ, ಭಗವಂತನಾದಂಥ ಇಂದ್ರ, ಅನ್ವಪಃ ಅಂದ್ರೆ ಶಾಸ್ತ್ರಜ್ಞಾನ ಮಾರ್ಗೆ ಪ್ರತಿಬಂಧಕಂ, ಶಾಸ್ತ್ರದಿಂದ ನಾವು ಜ್ಞಾನವನ್ನು ಪಡ್ಕೊಳ್ಬೇಕಾಗಿದೆ, ಶಾಸ್ತ್ರವನ್ನು ಅಧ್ಯಯನ ಮಾಡಿ ಜ್ಞಾನವನ್ನು ಪಡ್ಕೊಳ್ಬೇಕಾಗಿದೆ. ಆ ಮಾರ್ಗದಲ್ಲಿ ಪ್ರತಿಬಂಧಕವಾಗಿರುವುದು ಈ ಅನೇಕ ಗೊಂದಲಗಳು. ನೀರು ಹರಿಯುವ ಮಾರ್ಗದಲ್ಲಿ ಅಹಿ ಎಂಬ ರಾಕ್ಷಸ ಹೇಗೆ ಪ್ರತಿಬಂಧಕನಾಗಿದ್ನೋ ಹಾಗೆ ಅಹಿ ಅಂದ್ರೆ ಸಂಶಯ ಅಂತ ಕೂಡ ಅರ್ಥ ಆಗ್ತದೆ. ಅಂತಹ ಸಂಶಯವನ್ನ ಪರಿಹರಿಸುವಂಥವನು ಈ ಭಗವಂತ ಅಂತ ಅದರ ಅರ್ಥ. ಅಂತಹ ಸಂಶಯವನ್ನು ಈ ಭಗವಂತ ಅಹನ್ ಜಘಾನ, ಆ ಜಘಾನ ಆಚಕ್ಷೆ ಇವೆಲ್ಲ ಆಚಾರ್ಯರು ಭಾಷ್ಯದಲ್ಲಿ ಉಪಯೋಗ ಮಾಡಿದ ಶಬ್ದಗಳೇ, ಅವುಗಳನ್ನೇ ನಾನು ಇಟ್ಕೊಂಡಿದ್ದೇನೆ. ಅಹಿಂ ದೈತ್ಯಂ ಸಂಶಯಂ ವಾ ಜಘಾನ, ಜಘಾನ ಎಂಬ ಶಬ್ದ ಭಾಷ್ಯದ್ದೇ. ಇಂದ್ರಸ್ಯ ವಾ ವಾಸುದೇವಸ್ಯ ವೀರ್ಯಾಣಿ ಆಚಕ್ಷೆ, ಅದು ಶಬ್ದನೂ ಅಲ್ಲಿದೆ. ಹೀಗೆ ಋಗ್ಭಾಷ್ಯದಲ್ಲಿ ಇದು 32ನೇ ಸೂಕ್ತ ಆಚಾರ್ಯರು ಅರ್ಥ ಮಾಡಿದ್ದು. ಅಲ್ಲಿ 3ನೇ ಅಧ್ಯಾಯದ 2ನೇ ಅಧ್ಯಾಯದ 210ನೇ ಶ್ಲೋಕ ಇದು. ಹಿಂದೆ ಇದನ್ನು ನೋಡಿದ್ದೇವೆ, ಮತ್ತೆ ನೆನಪು ಮಾಡಿಕೊಂಡೆ ಅಷ್ಟೇ ಈಗೊಂದು ಬಾರಿ. ಹೀಗೆ ಆ ಸಂಶಯವನ್ನು ಭಗವಂತ ಬಗೆಹರಿಸಿದ್ದಾನೆ, ಪರಿಹರಿಸಿದ್ದಾನೆ. ಶ್ರೇಷ್ಠ ಎಂಬ ಶಬ್ದಕ್ಕೂ ಮತ್ತೆ ಈ ನಾಮಕ್ಕೂ ಏನು ಸಂಬಂಧ? ಶ್ರೇಷ್ಠ ಅನ್ನುವ ಶಬ್ದ ಕಳೆದ ದಿವಸ ನಾವು ನೋಡಿದ್ದೇವೆ. ಮತ್ತೆ ಜ್ಯೇಷ್ಠ ಎಂಬ ಶಬ್ದವೂ ಕೂಡ ಇಷ್ಠನ್ ಅಂತ ಒಂದು ಪ್ರತ್ಯಯದಿಂದ ಹುಟ್ಟಿದ್ದು. ಇಷ್ಠನ್ ಅಂತ ಒಂದು ಪ್ರತ್ಯಯ ಈಗಿನ ವ್ಯಾಕರಣದಲ್ಲಿ. ಮತ್ತೆ ಶ್ರ ಮತ್ತು ಜ್ಯ ಅನ್ನುವ ಎರಡೂ ಕೂಡ ಎರಡು ಮೂಲ ಶಬ್ದದಲ್ಲಿ ಇರುವಂಥವಲ್ಲ, ಅವು ಹೊರಗಿನಿಂದ ಬಂದಿರುವಂಥವು. ಪ್ರಶಸ್ತ, ಪ್ರಶಸ್ತ ಅಂದ್ರೆ ಪ್ರಶಂಸೆಗೆ ಪಾತ್ರನಾದವನು ಅಂತ ಅರ್ಥ, ಮುಖ್ಯನಾದವನು ಅಂತ ಅರ್ಥ. ಆ ಪ್ರಶಸ್ತ ಎಂಬ ಅರ್ಥದಲ್ಲಿ ಇಷ್ಠನ್ ಪ್ರತ್ಯಯ ಬಂದು ಮೂಲ ಇದ್ದಂಥ ಶಬ್ದ ಪ್ರಶಸ್ತ. ಆ ಪ್ರಶಸ್ತ ಶಬ್ದ ಹೊರಟು ಹೋಗಿ ಅದರ ಸ್ಥಾನದಲ್ಲಿ ಜ್ಯ ಶಬ್ದ ಮತ್ತು ಶ್ರ ಅನ್ನುವ ಶಬ್ದ
ಹೊರಗಿನಿಂದ ಬಂದು ಮುಂದೆ ಇಷ್ಟನ್ನನ್ನು ಪ್ರತ್ಯಯ ಸೇರಿ ಶ್ರೇಷ್ಠ ಜ್ಯೇಷ್ಠ ಅಂತ ಆಗಿದೆ ಗುಣಸಂಧಿ ಬಂದು. ಇವತ್ತಿನ ವ್ಯಾಕರಣದಲ್ಲಿ ಹೀಗೆ ಹೇಳ್ತಾರೆ. ಇಷ್ಟನ್ನೆಂಬ ಪ್ರತ್ಯಯಕ್ಕೆ ಅರ್ಥ ಏನು? ಇಷ್ಟನ್ನಂತನೇ ಯಾಕೆ ಪ್ರತ್ಯಯ ಬರಬೇಕು? ಅದನ್ನು ಯಾರೂ ಹೇಳಿಲ್ಲ. ಶ ಎಂಬುದು ಜ ಎಂಬುದು ಶಬ್ದ ಹುಟ್ಟಬೇಕಾಗಿದೆ, ಅದಕ್ಕಾಗಿ ಬರುವಂತಹ ಒಂದು ಆಗಂತುಕವಾಗಿ ಹೊರಗಿನಿಂದ ಬರುವಂತಹ ಒಂದು ಆದೇಶ ಮಾತ್ರ ಈಗಿನ ವ್ಯಾಕರಣದಲ್ಲಿ. ಅದಕ್ಕಾಗಿ ಈಗಿನ ವ್ಯಾಕರಣದ ನಿಷ್ಪತ್ತಿಯನ್ನ ಬದಿಗಿಟ್ಟು ಜ್ಯೇಷ್ಠ ಮತ್ತು ಶ್ರೇಷ್ಠ ಶಬ್ದಗಳಿಗೆ ಆಚಾರ್ಯರಿಗೆ ಸಮ್ಮತ ಆಗುವಂತೆ ಅರ್ಥ ಮಾಡಬೇಕು. ಅದಕ್ಕಾಗಿ ಕಳೆದ ದಿವಸ ಹೇಳಿದ್ದೆ, ಜ್ಯಾ ವಯೋಹಾನವು, ಜೃ ವಯೋಹಾನವು ಇದ್ದಂತೆ ಜ್ಯಾ ವಯೋಹಾನವು ಅಂತ ಧಾತು ಇದೆ. ಅದರದ್ದು ವರ್ತಮಾನ ಕಾಲದ ರೂಪ ಜಿನಾತಿ ಅಂತ ಆಗ್ತದೆ. ಜೀರ್ಣನಾಗುವವನು, ದೀರ್ಘ ಕಾಲ ಇರುವವನು, ಬಹಳ ವಯಸ್ಸಾದವನು, ಆ ವ್ಯಕ್ತಿಯನ್ನು ಜಿನಾತಿ ಎನ್ನುವ ಕ್ರಿಯಾಪದ ಹೇಳ್ತದೆ. ಅಂಥದ್ದು ಈ ಜಗತ್ತು. ಅದರಲ್ಲಿ ಯಾರ್ಯಾರು ಅತ್ಯಂತ ವಯಸ್ಸಾದವರಿದ್ದಾರೆ, ಅತ್ಯಂತ ವಯೋಜ್ಯೇಷ್ಠರಿದ್ದಾರೆ, ಅವರಲ್ಲೂ ಇವನಿದ್ದಾನೆ. ಅವರೆಲ್ಲರಿಗೂ ಹೆಚ್ಚು ವಯೋಜ್ಯೇಷ್ಠನಾಗಿ ಇವನಿದ್ದಾನೆ. ಅವರ ದೇಹಕ್ಕೆ ವಯಸ್ಸಾಗ್ತದೆ, ಇವನು ಮಾತ್ರ ಅನಾದಿ ಕಾಲದಿಂದ ಇರುವಂಥವನು. ಇವನಿಗೆ ಆ ದೇಹಕ್ಕೆ ವಯಸ್ಸಾಗಿಲ್ಲ, ಯಾಕಂದ್ರೆ ಅನಾದಿ ಕಾಲದಿಂದ ಇರುವವನು. ವಯಸ್ಸಾಗುವುದು ಅಂದ್ರೆ ಯಾವುದೋ ಒಂದು ದಿವಸದಿಂದ ಅದು ಪ್ರಾರಂಭ ಆಗಬೇಕು, ಇಲ್ಲಿಯವರೆಗೆ ಅದು ಮುಂದುವರೆದಿರಬೇಕು, ಅದಕ್ಕೆ ವಯಸ್ಸಾಗುವುದು ಅಂತಾರೆ. ಇವನು ಅನಾದಿ ಕಾಲದಿಂದ ಇರುವವನಾದ್ದರಿಂದ ಇವನಿಗೆ ಆ ಜೀರ್ಣವಾದ ಜಗತ್ತಿನಲ್ಲಿ ಶ್ರೇಷ್ಠವಾದ ಸ್ಥಾನ ಇದೆ, ಆದ್ರಿಂದಲೇ ಆತ ಜ್ಯೇಷ್ಠ. ಹಾಗೇನೆ ಈ ಶ್ರೇಷ್ಠ ಅನ್ನೋ ಶಬ್ದಕ್ಕೂ ನಿಷ್ಪತ್ತಿ ಮಾಡೋಣ. ಶ್ರಯತೀತಿ ಶ್ರಮ್ ಜಗತ್. ಜಗತ್ತು ಭಗವಂತನನ್ನು ಆಶ್ರಯಿಸಿದೆ, ಅಥವಾ ತನಗಿಂತ ಮೇಲಿನವರು, ಅವರಿಗಿಂತ ಮೇಲಿನವರು, ಕೊನೆಗೆ ಭಗವಂತ ಅವನನ್ನು ಆಶ್ರಯಿಸಿದೆ ಈ ಜಗತ್ತು. ಆ ಜಗತ್ತಿನಲ್ಲಿ ಇದ್ದಾನೆ, ಆದ್ರಿಂದ ಈತ ಶ್ರೇಷ್ಠ. ಶ್ರೇ ಅಂತ ಸಪ್ತಮಿ ವಿಭಕ್ತಿ ಏಕವಚನ. ಜ್ಯೇಷ್ಠ ಶ್ರೇಷ್ಠ ಇವೆರಡೂ ಕೂಡ ಸಪ್ತಮಿ ಸಮಾಸಗಳು, ಅಲುಕ್ ಸಮಾಸಗಳು. ಅಲ್ಲಿರುವ ಸಪ್ತಮಿ ವಿಭಕ್ತಿ ಲೋಪ ಕಂಡಿಲ್ಲ ಅಂತ ಅದರ ಅರ್ಥ. ಗುಹಾಹಿತಂ ಗಹ್ವರೇಷ್ಠಂ, ಗಹ್ವರೇಷ್ಠ ಅಂತ ಶಬ್ದ ಇದೆ ಉಪನಿಷತ್ನಲ್ಲಿ. ಅಲ್ಲೂ ಕೂಡ ಗುಹೆಯಲ್ಲಿ ಇರುವವನು, ಅಜ್ಞಾತ ಸ್ಥಳದಲ್ಲಿ ಇರುವವನು ಅಂತ ಅರ್ಥ. ಅಲ್ಲೂ ಗಹ್ವರೇ ಅಂತ ಸಪ್ತಮಿ ವಿಭಕ್ತಿ ಹಾಗೆ ಉಳಿದಿದೆ ಸಮಾಸ ಆದರೂ ಕೂಡ. ಅದರಂತೆ ಇವು ಅಂತ ತಿಳ್ಕೊಳ್ಬೇಕು. ಜಗತ್ತು ಶ್ರ, ಆದ್ರೆ ಭಗವಂತ ಮಾತ್ರ ಯಾರನ್ನೂ ಶ್ರ ಆಶ್ರಯಿಸಿದವನಲ್ಲ. ರುದ್ರಂ ಸಮಾಶ್ರಿತ ದೇವಾಹ ರುದ್ರೋ ಬ್ರಹ್ಮಾಣಮಾಶ್ರಿತ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಬರುವ ಒಂದು ಮಾತು, ಪ್ರಾಯ ಮಹಾಭಾರತದ ಮಾತು. ದೇವತೆಗಳೆಲ್ಲರೂ ರುದ್ರನನ್ನು ಅವಲಂಬಿಸಿದ್ದಾರೆ. ರುದ್ರ ಬ್ರಹ್ಮನನ್ನ ಶ್ರಿತ, ಅಲ್ಲೆಲ್ಲ ಬರುವಂತ ಶಬ್ದ ಶ್ರಿತ ಅಂತ. ರುದ್ರಂ ಸಮಾಶ್ರಿತಾ ದೇವಾಹ ರುದ್ರೋ ಬ್ರಹ್ಮಾಣಂ ಆಶ್ರಿತ. ಮುಂದೆ ಬ್ರಹ್ಮ ನನ್ನನ್ನು ಆಶ್ರಯಿಸಿದ್ದಾನೆ. ನಾಹಂ ಕಂಚಿದ್ ಉಪಾಶ್ರಿತ, ನಾನು ಮಾತ್ರ ಯಾರನ್ನೂ ಆಶ್ರಯಿಸಿಲ್ಲ, ನಾನೇ ಶ್ರೇಷ್ಠ ಅಂತ ಅರ್ಥ. ಆ ಅರ್ಥವನ್ನೇ ಇಂದ್ರ, ವಜ್ರಿ ಈ ಶಬ್ದಗಳು ವ್ಯಾಖ್ಯಾನ ಮಾಡಿವೆ. ಇಂದ್ರ ಅಂದ್ರೂ ಪರಮೇಶ್ವರ್ಯ ಉಳ್ಳವನು, ಶ್ರೇಷ್ಠ ಅಂತಾನೆ ಅರ್ಥ. ದೇವೇಂದ್ರ ಅಂದ್ರೆ ದೇವತೆಗಳಿಗೆ ಹಿರಿಯ. ನರೇಂದ್ರ ಅಂದ್ರೆ ನರರಿಗೆ ಇಂದ್ರ ಅಂತ ಅರ್ಥ. ಹಾಗೇನೆ ಇಲ್ಲೆಲ್ಲ ಕಡೆನೂ ಕೂಡ ಶ್ರೇಷ್ಠ ಅಂತಂದ್ರೆ ತನ್ನನ್ನು ಆಶ್ರಯಿಸಿದ ಜಗತ್ತಿಗೆ ಈತ ಬೇಕಾದ್ದೆಲ್ಲವನ್ನು ಕೊಟ್ಟು ಆ ಜಗತ್ತನ್ನ ಪಾಲಿಸುವಂಥವನು, ಅದರಿಂದ ಇವನೇ ಶ್ರೇಷ್ಠ ಅಂತ ಅರ್ಥ. ಮತ್ತೆ ವಜ್ರಿ ಅನ್ನೋ ಶಬ್ದವು ಕೂಡ ಜ್ಞಾನಾನಂದ ರೂಪ ಅಂತ ಹೇಳ್ತದೆ. ಅದು ಅವನ ಗುಣಗಳ ಶ್ರೇಷ್ಠತೆಯನ್ನೇ ಹೇಳ್ತದೆ. ಶ್ರೇಷ್ಠ ಅನ್ನೋ ಶಬ್ದವು ಕೂಡ ಗುಣಗಳಿಂದ ಶ್ರೇಷ್ಠ ಅನ್ನೋದನ್ನೇ ಹೇಳ್ತದೆ. ಹೀಗೆ ಈ ನಿಷ್ಪತ್ತಿ ಆಚಾರ್ಯರಿಗೆ ಸಮ್ಮತ ಆದಿತ್ತು. ಹೀಗೊಂದು ಬಾರಿ ನಾನು ಆಲೋಚನೆ ಮಾಡಿದೆ. ಮುಂದೆ ಈ ಜ್ಯೇಷ್ಠ ಮತ್ತು ಶ್ರೇಷ್ಠ ಎಂಬ ಶಬ್ದಗಳಿಗೂ ಕೂಡ ಇವತ್ತಿನ ವ್ಯಾಕರಣದ ನಿಯಮಗಳನ್ನ ಮುರಿದು ಬೇರೆ ಅರ್ಥವನ್ನು ಹೇಳುವ ಪ್ರಯತ್ನವನ್ನು ಗೋವಿಂದಾಚಾರ್ಯರು ಕೂಡ ಮಾಡಿದ್ದು ಗಮನಕ್ಕೆ ಬಂತು. ಆದ್ರಿಂದಲೇ ಅದೇ ಧೈರ್ಯದಿಂದಲೇ ನಾನು ಕೂಡ ಇವತ್ತಿನ ವ್ಯಾಕರಣದ ನಿಯಮಗಳನ್ನು ಬದಿಗಿಟ್ಟು ಬೇರೆ ಅರ್ಥವನ್ನು ಹೇಳುವ ಪ್ರಯತ್ನ ಮಾಡಿದ್ದೇನೆ. ಒಂದಿಷ್ಟು ಗೋವಿಂದಾಚಾರ್ಯ ಹೇಳಿದ ಅರ್ಥಗಳಿಗೆ ಮತ್ತು ನನ್ನ ಅರ್ಥಗಳಿಗೆ ಸಮಾನತೆ ಇದೆ, ಒಂದು ಸ್ವಲ್ಪ ವ್ಯತ್ಯಾಸವೂ ಇದೆ. ಶ್ರಗಳು ಅಂದ್ರೆ ಭಕ್ತರು. ಶ್ರ ಅಂದ್ರೆ ಜಗತ್ತು ಅಂತ ನಾನು ಹೇಳಿದೆ. ಶ್ರ ಅಂದ್ರೆ ಭಕ್ತರು. ಆ ಭಕ್ತರಲ್ಲಿ ಈ ಅಂದ್ರೆ ಇಚ್ಛಾದಿಂದ ಇದ್ದಾನೆ,
ಹಾಗಾಗಿ ಈ ಷ್ಠ, ಈ ಅಂದ್ರೆ ಇಚ್ಛಾ ಅಂತ ಅರ್ಥ ಹೇಳಿದ್ದಾರೆ ಅವರು. ಶ್ರೀ ಅಂದ್ರೆ ಲಕ್ಷ್ಮಿ, ಆ ಲಕ್ಷ್ಮಿಯಲ್ಲೂ ಇವನಿದ್ದಾನೆ. ಶ್ರೀ ಅಂಕಂ ಶ್ರಿತ ಈಹಿ, ಈ ಅನ್ನೋ ಶಬ್ದವು ಲಕ್ಷ್ಮಿಯನ್ನೇ ಹೇಳ್ತದೆ. ಶ್ರ ಈ ಷ್ಠ ಎಂಬಲ್ಲಿ ಶ್ರ ಅನ್ನುವುದು ತೊಡೆಯಲ್ಲಿರುವ ಈ ಅಂದ್ರೆ ಲಕ್ಷ್ಮೀದೇವಿಯನ್ನ ಹೇಳ್ತದೆ. ಅವಳಲ್ಲಿ ಇರುವವನು ಶ್ರೇಷ್ಠ ಅಂತ ಹೀಗೆ ಅರ್ಥವನ್ನು ಅವರು ಹೇಳಿದ್ದಾರೆ. ಅಂಥದೇ ಅರ್ಥವನ್ನು ಹೇಳಿ ಬೃಹತಿ ಮಂತ್ರಕ್ಕೆ ಅದನ್ನು ವ್ಯಾಖ್ಯಾನಿಸುವಂತ ಪ್ರಯತ್ನ, ಒಂದು ಸಂಬಂಧಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಭಾವಾರ್ಥ ಏನು? ನಮ್ಮ ಆಯುಷ್ಯದ ನಿಯಾಮಕರಾದಂಥ ವಸುರುದ್ರ ಆದಿತ್ಯರೆಂಬ ದೇವತೆಗಳು ಹಿಂದಿನಂತೆ ಪರಮಾತ್ಮನನ್ನ ಸ್ತುತಿಸಿ ಎಲ್ಲರ ಆಯುಷ್ಯವನ್ನ ಹೆಚ್ಚಿಸ್ತಾರೆ. ಅವರು ಸ್ತುತಿಸ್ತಾರೆ ನಮ್ಮ ಆಯುಷ್ಯಕ್ಕಾಗಿ. ಆದ್ರಿಂದ ಅವರ ಅನುಗ್ರಹದಿಂದ, ಅವರ ಅಂತರ್ಯಾಮಿಯಾದ ಭಗವಂತನ ಅನುಗ್ರಹದಿಂದ ನಮ್ಮೆಲ್ಲರ ಆಯುಷ್ಯ ಹೆಚ್ಚುತ್ತದೆ. ಜ್ಞಾನಾನಂದ ರೂಪನಾದಂತಹ ಈ ದೇವ ಶಾಸ್ತ್ರದಿಂದ ನಮಗೆ ತತ್ವಜ್ಞಾನ ಬರುವ ಮಾರ್ಗದಲ್ಲಿ ಏನು ಗೊಂದಲಗಳು, ಅನೇಕ ಗೊಂದಲಗಳು ತೊಡಕಾಗಿವೆ, ಅವನ್ನೆಲ್ಲ ನಿವಾರಿಸ್ತಾನೆ. ತಥಾಪ್ಯನುಭವಾರೋಹ ಪ್ರಸನ್ನೇ ಕೇಶವೇ ಭವೇತ್ ಅಂತ ಭಾಗವತ ತಾತ್ಪರ್ಯ ಅದನ್ನು ವರ್ಣನೆ ಮಾಡ್ತದೆ. ವೇದೋ ವದನ್ನಪಿ ಹರಿಂ ನವಕ್ತಿ ಅಜ್ಞಾಯ ವೈಸ್ಫುಟಂ. ಭಗವಂತನನ್ನು ಹೇಳ್ತದೆ ಶಾಸ್ತ್ರ, ಆದ್ರೆ ನಾವು ಅಜ್ಞಾನಿಗಳಾದ್ರಿಂದ ಅದರ ಸ್ಪಷ್ಟತೆ ನಮಗಾಗೋದಿಲ್ಲ. ಭಗವಂತ ಪ್ರಸನ್ನನಾದ್ರೆ ಆ ಶಾಸ್ತ್ರದ ಜ್ಞಾನದ ಸ್ಪಷ್ಟತೆ ನಮಗಾದೀತು. ಅನೇಕ ಗೊಂದಲಗಳು ಆವಾಗಲೇ ಹೋಗ್ಲಿಕ್ಕೆ ಸಾಧ್ಯ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಸರ್ವಾಘಗ್ನೋತ್ತಮ ಶ್ಲೋಕೆ ತಸ್ಮಿನ್ ದೃಷ್ಟೇ ಪರಾವರೆ ಅಥವಾ ದೃಷ್ಟಯೇ ಆತ್ಮನೀಶ್ವರೆ ಅಂತ ಮತ್ತೊಂದು ಕಡೆ, ಒಂದು ಉಪನಿಷತ್ನಲ್ಲಿ, ಒಂದು ಭಾಗವತದಲ್ಲಿ ಈಗ ಬೇರೆ ಬೇರೆ ಶ್ಲೋಕಗಳಿವೆ. ತಸ್ಮಿನ್ ದೃಷ್ಟೇ ಪರಾವರೆ, ಆ ಭಗವಂತನನ್ನು ನಾವು ಕಂಡಾಗ, ದೃಷ್ಟಯೇವ ಆತ್ಮನಿ ಈಶ್ವರೇ, ನಮ್ಮೊಳಗೆ ಭಗವಂತನನ್ನು ಕಂಡಾಗಲೇ ಛಿದ್ಯಂತೆ ಸರ್ವ ಸಂಶಯ, ಎಲ್ಲಾ ಸಂಶಯಗಳು ಕೂಡ ಪರಿಹಾರ ಕಾಣಲಿಕ್ಕೆ ಸಾಧ್ಯ ಅಂತಿದೆ. ಅಲ್ಲಿಯವರೆಗೆ ಅನೇಕ ಥರದ ಗೊಂದಲಗಳು, ಅನೇಕ ಆಚಾರ ವಿಚಾರಗಳ ಬಗ್ಗೆ ಗೊಂದಲ, ಇವೆಲ್ಲವೂ ಕೂಡ ಹೀಗೆ ಮುಂದುವರಿತಿರ್ತವೆ. ಅದನ್ನೆಲ್ಲ ಪರಿಹರಿಸು ಭಗವಂತನೇ ಅಂತ ನಾವು ಪ್ರಾರ್ಥಿಸಬೇಕು. ಅಹನ್ನ ಹಿಂ ಅನ್ವಪಹ ಅಂತಿದೆ ನೋಡಿ. ಅಪಹ ಅಂದ್ರೆ ನೀರು ಅಂತ ಅರ್ಥ. ಆ ನೀರು ಹರಿಯುವ ಮಾರ್ಗದಲ್ಲಿ ಅಹಿ ಅನ್ನೋ ರಾಕ್ಷಸ ಪ್ರತಿಬಂಧಕನಾಗಿ ಮಲಗಿದ್ದ, ಅವನನ್ನು ಕೊಂದು ಹಾಕಿದ ಭಗವಂತ ಅಂತ ಕಥೆ. ಹಾಗೆ ಅಪಹ ಅಂತಂದ್ರೆ ನೀರು ಮಾತ್ರ ಅಲ್ಲ, ಅಪಹ ಅಂದ್ರೆ ಕರ್ಮಗಳು. ನಮಗೆ ಗೊತ್ತಿದೆ, ನಾವು ಮಾಡುವ ಕರ್ಮಾಚರಣೆಗೆ ಅನೇಕ ಗೊಂದಲಗಳು ನಮಗಿವೆ, ಅವನ್ನು ಭಗವಂತ ನಿವಾರಿಸಬೇಕಾಗಿದೆ. ಅಪಹ ಅಂತಂದ್ರೆ ವೇದಗಳು ಅಂತ ಅರ್ಥ. ಇದನ್ನು ನಾವು ಹಿಂದೆ ನೋಡಿದ್ದೇವೆ. ವೇದವಾಚಃ ಸುರೈಪೇಯಾಹ ಭೋಗ್ಯತ್ವಾದ್ ಆಪೀರಿತಾಹ. ಛಾಂದೋಗ್ಯ ಭಾಷ್ಯದಲ್ಲಿ ಹೀಗೆ ಮಾತಿದೆ. ಆ ಅಪ ಅಂದ್ರೆ ಚೆನ್ನಾಗಿ ಸವಿಯಬೇಕಾದದ್ದು. ದೇವತೆಗಳು ಚೆನ್ನಾಗಿ ಸವಿತಾರೆ ಈ ವೇದ ವಾಕ್ಯಗಳನ್ನ, ಶ್ರುತಿ ವಾಕ್ಯಗಳನ್ನ ಸವಿದು ಆ ಆನಂದವನ್ನು ಅನುಭವಿಸ್ತಾರೆ. ಅದಕ್ಕಾಗಿಯೇ ಆಯವಹ ಅನುಷ್ಠುವಂತಿ ಪೂರ್ವಥ ಅಂತ ಬಂದಿದ್ದು. ವೇದಗಳು ನಮಗಿಂತ ಹೆಚ್ಚು ಸರಿಯಾಗಿ ಆ ವೇದಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಆ ವಸು ರುದ್ರ ಆದಿತ್ಯರೆಂಬ ದೇವತೆಗಳೇ. ಅಂಥ ಆಪಹ ಆ ವೇದಗಳಿಗೆ ಪ್ರತಿಬಂಧಕವಾಗಿ, ವೇದವನ್ನು ಓದಿ ಜ್ಞಾನ ಗಳಿಸುವಾಗ ನಮಗೆ ಪ್ರತಿಬಂಧಕವಾಗಿದ್ದ ಅನೇಕ ಗೊಂದಲಗಳೇನಿವೆ, ಅವನ್ನೆಲ್ಲ ಆ ಗೊಂದಲಗಳನ್ನ, ಅಹಿಯನ್ನ ಪರಿಹರಿಸುವಂಥವನು ಈ ಭಗವಂತ ಅಂತ ಅದರ ತಾತ್ಪರ್ಯ. ಪ್ರಾಣೋವಾವ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದ ಆರಂಭದಲ್ಲಿ ವರ್ಣನೆ ಮಾಡ್ತಾರೆ. ಅಲ್ಲಿ ಪ್ರಾಣದೇವನ ಬಗ್ಗೆ ವರ್ಣನೆ ಮಾಡ್ತಾರೆ. ನಾವು ಅದನ್ನೇ ಮಹಾಪ್ರಾಣನಾದ ಭಗವಂತನ ಬಗ್ಗೆನೂ ಕೂಡ ತಿಳ್ಕೊಳ್ಬಹುದು. ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಛಾಂದೋಗ್ಯ ಉಪನಿಷತ್ನಲ್ಲಿ ಹೀಗಿದೆ. ವಾವ ಅಂತ ಛಾಂದೋಗ್ಯದಲ್ಲಿದ್ರೆ ವೈ ಅಂತ ಬೃಹದಾರಣ್ಯಕದಲ್ಲಿದೆ. ಇಷ್ಟೇ ವ್ಯತ್ಯಾಸ. ಜ್ಯೇಷ್ಠನೂ ಆಗಿದ್ದಾನೆ, ಶ್ರೇಷ್ಠನೂ ಆಗಿದ್ದಾನೆ, ವಯೋಜ್ಯೇಷ್ಠನೂ ಆಗಿದ್ದಾನೆ, ಗುಣಜ್ಯೇಷ್ಠನೂ ಆಗಿದ್ದಾನೆ ಅಂತ ಅರ್ಥ. ಭಗವಂತನನ್ನ ನಾವು ಜ್ಯೇಷ್ಠ ಅಂತ ಉಪಾಸನೆ ಮಾಡಿದ್ದರಿಂದ, ಅಥವಾ ಪ್ರಾಣನನ್ನ ಜ್ಯೇಷ್ಠ ಶ್ರೇಷ್ಠ ಅಂತ ಉಪಾಸನೆ ಮಾಡಿದ್ರಿಂದ ಏನಾಗ್ತದೆ? ವೇದ ಸಹ ಸ್ವಸಮಾನಾನಾಂ ಜ್ಯೇಷ್ಠ ಶ್ರೇಷ್ಠೋ ವಿಮುಕ್ತಿಕಃ ಸಮೀಪೆ ವಸತಾಂ ಶ್ರೇಷ್ಠ ವಸಿಷ್ಠಸ್ಯೈವ ವೇದನಾತ್. ಭಗವಂತನನ್ನ
ಜ್ಯೇಷ್ಠ ಶ್ರೇಷ್ಠ ಅಂತ ಉಪಾಸನೆ ಮಾಡಿದರೆ ನಾಳೆ ಮುಕ್ತಿಗೆ ಹೋದಾಗ ನಮ್ಮಂತೆ ನಮ್ಮ ಕಕ್ಷಾದಲ್ಲಿರುವಂಥವರು ನಮ್ಮ ಸರೀಕರು ಏನಿದ್ದಾರೆ ಅವರಲ್ಲಿ ನಾವು ಜ್ಯೇಷ್ಠರಾಗ್ತೇವೆ. ಮತ್ತೆ ಈ ಲೋಕದಲ್ಲಿ ನಮ್ಮ ಸುತ್ತಮುತ್ತಲಿರುವಂಥವ್ರು ಏನಿದ್ದಾರೆ ಅವರಲ್ಲಿ ನಾವು ಶ್ರೇಷ್ಠರಾಗ್ತೇವೆ ಅಂತ ಹೀಗೂ ತಿಳ್ಕೊಳ್ಬಹುದು. ಹೀಗೆ ನಮಗೂ ಕೂಡ ಅಂಥ ಒಂದು ಜ್ಯೇಷ್ಠತೆ ಬೇಕಾಗಿದೆ. ಅದನ್ನೇ ರುದ್ರಾಧ್ಯಾಯ ಜೈಷ್ಠ್ಯಂಚಮ ಆಧಿಪತ್ಯಂಚಮೇ ಅಂತ ಚಮಕದಲ್ಲಿ ವರ್ಣನೆ ಮಾಡ್ತದೆ. ನಮಗೆ ವಯೋಜ್ಯೇಷ್ಠತೆ ಮತ್ತೆ ಗುಣಜ್ಯೇಷ್ಠತೆ ಬೇಕು. ಸಾಧಕನಾದವನು ನಾನು ಹೀಗೆ ಯುವಕನಾಗಿ ಅನನುಭವಿಯಾಗಿ ಇರ್ತೇನೆ ಅಂತ ಬಯಸಬಾರದು. ನನ್ನ ದೇಹ ಮನಸ್ಸು ಎರಡೂ ಕೂಡ ಮಾಗಲಿ, ಹಣ್ಣಾಗಲಿ, ನನಗೊಂದಿಷ್ಟು ಪಕ್ವತೆ ಬರಲಿ ಅಂತ ಅವನು ಹಂಬಲಿಸಬೇಕು. ಆ ಜ್ಯೇಷ್ಠತೆಯನ್ನು ಕೊಡು ಭಗವಂತನೇ, ಶ್ರೇಷ್ಠತೆಯನ್ನು ಕೊಡು ಭಗವಂತನೇ ಅಂತ ಕೇಳಬೇಕು ಅವನನ್ನು. ನಾನು ಗುಣಾಧಿಕನಾಗಬೇಕು, ನಿತ್ಯ ನಾನು ಪ್ರವೃದ್ಧನಾಗಬೇಕು, ಪಕ್ವ ಆಗಬೇಕು ಅಂತ ಅವನನ್ನು ಕೇಳ್ಕೊಳ್ಬೇಕು. ಅಂಥ ಒಂದು ಸ್ತುತಿ. ಈ ಶ್ರೇಷ್ಠ ಎಂಬ ಶಬ್ದಕ್ಕೆ ಮತ್ತೆ ಬೇರೆ ಬೇರೆ ಕಡೆ ಏನು ಅರ್ಥಗಳನ್ನು ಹೇಳಿದ್ದಾರೆ ಅಂತ ಅನ್ನೋದನ್ನ ಈ ಮುಂದಿನಂತೆ ನೋಡೋಣ. ಏತಜ್ಜಾನಥ ಸದಸದ್ವರೇಣ್ಯಂ ಪರಂ ವಿಜ್ಞಾನಾದ್ಯದ್ವರಿಷ್ಠಂ ಪ್ರಜಾನಾಂ ಅಂತ ಅಥರ್ವಣ ಉಪನಿಷತ್ತು. ಅವನು ಎಲ್ಲರಿಗಿಂತಲೂ ವರಿಷ್ಠನಾದವನು, ಶ್ರೇಷ್ಠನಾದವನು ಅಂತ ಅವನು ವರ್ಣನೆಯನ್ನ ಮಾಡ್ತಾರೆ. ಗರೀಯಸಾಂ ಗರಿಷ್ಠಂ ಚ ಶ್ರೇಷ್ಠಂ ಚ ಶ್ರೇಯಸಾಮಪಿ. ಯಾರ್ಯಾರು ಶ್ರೇಷ್ಠರಿದ್ದಾರೆ ಆ ಎಲ್ಲಾ ಶ್ರೇಷ್ಠರಲ್ಲೂ ಇವನು ಗರಿಷ್ಠರಿದ್ದಾರೆ, ಗರಿಷ್ಠರಲ್ಲಿ ಇವನು ಗರಿಷ್ಠ, ಶ್ರೇಷ್ಠರಲ್ಲಿ ಇವನು ಶ್ರೇಷ್ಠ ಅಂತ ಮಹಾಭಾರತದ ಶಾಂತಿ ಪರ್ವದ ಮಾತೊಂದು ಇದೆ. ಅದು ಭೀಷ್ಮರು ಅವನನ್ನು ವರ್ಣನೆ ಮಾಡಿದ್ದಾರೆ. ಭಗವಂತನ ಗರಿಮೆಯನ್ನು ತಿಳ್ಕೊಳ್ಳಿಕ್ಕಾಗಿಯೇ ಶಾಸ್ತ್ರ ಇರುವುದು. ಆ ಭಗವಂತನ ಗರಿಮೆಯನ್ನು ತಿಳಿಸುವಂತಹ ಶಾಸ್ತ್ರವೇ ಶಾಸ್ತ್ರ, ಅದಕ್ಕೆ ವಿರುದ್ಧವಾದ್ದು ಶಾಸ್ತ್ರವಲ್ಲ. ವಿಷ್ಣು ಸರ್ವೋತ್ತಮತ್ವಸ್ಯ ಜ್ಞಾನಾರ್ಥಂ ಶಾಸ್ತ್ರಮಿಷ್ಯತೆ ಅತಃ ತತ್ಸಾಧಕಂ ಶಾಸ್ತ್ರಂ ದುಃಶಾಸ್ತ್ರಂ ತದ್ವಿರೋಧೀಯತ ಅಂತ ಬ್ರಹ್ಮಾಂಡ ಪುರಾಣದ ಮಾತಿದೆ. ಅದು ಬೃಹದಾರಣ್ಯಕ ಭಾಷ್ಯದಲ್ಲಿ ಉದ್ಧೃತ ಆಗಿದೆ. ಎಲ್ಲಾ ಶಾಸ್ತ್ರಗಳ ತಾತ್ಪರ್ಯವೂ ಕೂಡ ಇದೇ ಆಗಿದೆ, ಭಗವಂತನ ಗರಿಮೆನೇ. ಮಹಾಭಾರತ ಲಕ್ಷಾಲಂಕಾರದಲ್ಲಿಯೂ ಕೂಡ ಜ್ಯೇಷ್ಠ ಅಂದ್ರೆ ಅತಿಶಯೇನ ವಯಸ್ಸಾ ಜಾಯಾನ್ ಜ್ಯೇಷ್ಠ, ಶ್ರೇಷ್ಠ ಅನ್ನೋದಕ್ಕೆ ಅತಿಶಯೇನ ಮಹಿಮ್ನಾ ಶ್ರೇಷ್ಠ, ಗುಣದಿಂದ ಶ್ರೇಷ್ಠ ಅಂತ ಅರ್ಥವನ್ನ ವರ್ಣನೆ ಮಾಡಿದ್ದಾರೆ. ಮುಂದೆ ಶಾಂಕರ ಭಾಷ್ಯದಲ್ಲಿ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಏನೇ ಅರ್ಥ ಇದೆ ಅಂತ ನೋಡೋಣ. ಅತ್ಯಂತ ಪ್ರಶಂಸನೀಯ, ಸರ್ವರಿಗೂ ಕಾರಣ, ಎಲ್ಲರಿಗಿಂತಲೂ ಅತಿಶಯ ಅಂತ ಅರ್ಥವನ್ನ ಬರೆದಿದ್ದಾರೆ. ಪ್ರಾಣೋವಾವ ಜ್ಯೇಷ್ಠ ಶ್ರೇಷ್ಠ ಅಂತ ಚಾಂದೋಗ್ಯ ಉಪನಿಷತ್ತಿನ ಮಾತನ್ನ ಶಂಕರಾಚಾರ್ಯ ಉದ್ಧರಿಸ್ತಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಶ್ರೇಷ್ಠರಾದ ಜ್ಞಾನಿಗಳ ಮೂಲಕ ಸದಾ ಈ ಭಗವಂತ ಪ್ರೀತಿಯಿಂದ ಸ್ತುತಿಸಲ್ಪಡ್ತಾ ಇದ್ದಾನೆ, ಪ್ರಶಸ್ಯನಾದವನು, ವಿಷ್ಣೋರ್ಯತ್ ಪರಮಂ ಪದಂ ಅಂತ ಶ್ರುತಿಯನ್ನ ಉದ್ಧರಿಸ್ತಾರೆ ಅವರು. ಶ್ರೇಷ್ಠಶ್ಚ ತೈಹಿ ನಿತ್ಯಂ ಸ್ತುತತ್ವಾತ್ ಅಭಿಧೀಯತೆ. ಜ್ಞಾನಿಗಳಿಂದ ಸ್ತುತ ಆದ್ದರಿಂದ, ಸ್ತುತಿಸಲ್ಪಟ್ಟವನಾದ್ರಿಂದ ಈ ಭಗವಂತನನ್ನ ಶ್ರೇಷ್ಠ ಅಂತ ಹೇಳ್ತಾರೆ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಶ್ರೇಷ್ಠ ಅಂದ್ರೆ ಸ್ತುತ್ಯ ಇಷ್ಟೇ ಅರ್ಥ, ಹೆಚ್ಚಿನ ಅರ್ಥವನ್ನು ಅವರೇನು ವರ್ಣನೆ ಮಾಡಿಲ್ಲ. ಜ್ಯೇಷ್ಠ ಶ್ರೇಷ್ಠ ಎರಡೂ ಶಬ್ದಗಳಿಗೆ ಗುಣೈಹಿ ಕಾಲೇನವಾ ವೃದ್ಧತಮಃ, ಗುಣಗಳ ದೃಷ್ಟಿಯಿಂದಲೂ ಕಾಲದ ದೃಷ್ಟಿಯಿಂದಲೂ ವೃದ್ಧನಾದವನು, ಪ್ರಶಸ್ತತಮಃ ಪ್ರಶಸ್ಯತಮಃ ಅನ್ನೋ ಅರ್ಥವನ್ನು ಅವರು ಬರೆದಿದ್ದಾರೆ. ಹೀಗೆ ಸಾಧಕನಾದವನಿಗೆ ಈ ಜ್ಯೇಷ್ಠತ್ವ ಮತ್ತು ಶ್ರೇಷ್ಠತ್ವ ಜ್ಯೇಷ್ಠ ಶ್ರೇಷ್ಠ ಶಬ್ದಗಳ ಉಪಾಸನೆ ಬಹಳ ಮುಖ್ಯ ಆದದ್ದು. ಅವನು ದಿನ ಕಳೆದಂತೆ ಸಾಧನೆಯಲ್ಲಿ ಅವನು ಮುನ್ನಡೆದಂತೆ
ವಯಸ್ಸು, ದೇಹ, ಮನಸ್ಸು ಎಲ್ಲವೂ ಕೂಡ ಮಾಗಬೇಕು, ಪಕ್ವವಾಗಬೇಕು. ಹಾಗಾದಾಗ ಅವನು ಬದುಕಿದ್ದಕ್ಕೊಂದು ಸಾರ್ಥಕ. ನಮ್ಮ ಆಯುಷ್ಯಕ್ಕೆ ನಿಯಾಮಕರಾದಂತಹ ವಸುರುದ್ರ ಆದಿತ್ಯ ದೇವತೆಗಳು ನಮ್ಮನ್ನ 116 ವರ್ಷ ಕಾಲ ಬದುಕುವಂತೆ ಮಾಡ್ತಾರೆ. ನಮಗಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಆ ಕಾಲದಲ್ಲಿ ಅವರು ಭಗವಂತನನ್ನು ಸ್ತುತಿಸ್ತಾರೆ ನಮಗಾಗಿ. ನಾವು ಕೂಡ ಅವರು ಸ್ತುತಿಸಿದ್ದಾರೆ ಅಂತ ಸುಮ್ಮನೆ ಇರಬಾರದು. ಅದಕ್ಕಾಗಿ ನಾವು ಕೂಡ ಸ್ತುತಿಸ್ತೇವೆ. ಅವರು ಸ್ತುತಿಸಿದ್ದಾರೆ ಅನುಷ್ಠುವಂತೆ ನಾವು ಸ್ತುತಿಸೋಣ. ಭಗವಂತ ಏನು ಕಾರ್ಯಗಳನ್ನು ಮಾಡಿದ್ದಾನೆ ಅದರಲ್ಲಿ ಕೆಲವಾದ್ರನ್ನಾದರೂ ನಾವು ಹೇಳೋಣ. ನಾವು ವರ್ಣನೆ ಮಾಡಿಕೊಂಡು ನಮ್ಮ ಈ ಆಯುಷ್ಯವನ್ನ ಸಾರ್ಥಕ ಮಾಡಿಕೊಳ್ಳೋಣ. ಹಾಗಾದಾಗಲೇ ನಮ್ಮ ಎಲ್ಲ ಥರದ ಗೊಂದಲಗಳು, ಭ್ರಾಂತಿಗಳು, ಪೂರ್ವಗ್ರಹಗಳು ಪರಿಹಾರ ಕಾಣಲಿಕ್ಕೆ ಸಾಧ್ಯ ಅಂತ ಅದು ತೋರಿಸ್ತದೆ. ಹೀಗೆ ತತ್ವಜ್ಞಾನದ ಮಾರ್ಗದಲ್ಲಿ ಬರುವಂತಹ ಅನೇಕ ಸಂಶಯಗಳಿಗೆ ಏನು ಸಾಧಕನಾದವನು ಬಲಿಯಾಗ್ತಾನೆ, ಅದೆಲ್ಲವನ್ನೂ ಭಗವಂತ ನಿವಾರಿಸ್ತಾನೆ ಅಂತ ನಮಗೆ ಭರವಸೆ ಕೊಡುವಂತಹ ಒಂದು ಮಂತ್ರ ಇದು. ಮಂತ್ರ ಮತ್ತು ನಾಮಗಳು. ಅದರ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.